ಸೊ ನೀವು ಜಾ ಶೇಪಿಂಗ್ ಮಾಡ್ತೀರಾ ಅಂತಂದ್ರಿ, ಹೌ ಡು ಯು ಡೂ ದ್ಯಾಟ್? ಸೊ and what is the pain level? ಸೊ ಪೇನ್ ಲೆವೆಲ್ ಅದೇನು ಇರಲ್ಲ. ಇಟ್ಸ್ ಜಸ್ಟ್ ಲೈಕ್ ದ ಕಿಡ್ ಶುಡ್ ಗೆಟ್ ಯೂಸ್ ಟು ದ್ಯಾಟ್ ನ್ಯೂ ಅಪ್ಲಯನ್ಸಸ್ ದಟ್ ವಿ ಗಿವ್. ಸೊ ಟ್ವಿನ್ ಬ್ಲಾಕ್ ಅಂತ ಬರುತ್ತೆ, ವೆರ್ ಇನ್ ವಿ ಓಪನ್ ದ ಬೈಟ್ ಅಂಡ್ ದೆನ್ ವಿ ಅಲೈನ್ ದ ಜಾ ಇನ್ ಅ ಪ್ರಾಪರ್ ಡಿಸೈರ್ಡ್ ವೇ. ಆಮೇಲೆ ಹೆಡ್ ಗೇರ್ ಅಂತ ಬರುತ್ತೆ. ಸೊ ಇಲ್ಲಿ ಒಂದು ಸ್ಟ್ರಾಪ್ ತರ ಬರುತ್ತೆ ಅಂಡ್ ದೆನ್ ಇಲ್ಲಿ ಹಾಕಿರ್ತೀವಿ. ಸೊ ಎಕ್ಸ್ಪ್ಯಾಂಡರ್ಸ್ ಅಂತ ಹಾಕ್ತೀವಿ. ವಿಲ್ಲಿ ವೋಂಕಾನಲ್ಲಿ ಇದೆ ನೋಡಿ ಈ ತರಾನೇ. ಸೊ ಅದು ವಿಲ್ಲಿ ವೋಂಕಾ ಅಂದ್ರೆ ಚಾಕ್ಲೇಟ್ ಫ್ಯಾಕ್ಟ್ರಿನಲ್ಲಿ ಅವ್ರ ಡ್ಯಾಡಿ ಅವ್ರ ಡ್ಯಾಡಿ ಇಸ್ ಅ ಡೆಂಟಿಸ್ಟ್. ಸೊ ಹಿ ಹ್ಯಾಸ್ ಓನ್ ದ ಸೇಮ್ ಥಿಂಗ್ ಹಿಯರ್ ಅಂಡ್ ಇಟ್ ಲುಕ್ಸ್ ಲೈಕ್ ಪಿಲ್ಲರ್ಗೆ ಹಾಕಿರ್ತಾರೆ ಸ್ಕ್ರೂಸ್ ಅಂಡ್ ಎವ್ರಿಥಿಂಗ್. ಸೊ ಈ ತರದೆಲ್ಲ ಹಾಕಿದಾಗ ಅಂದ್ರೆ ಇದು ಮೋರ್ ಅಂಡ್ ಮೋರ್ ಈ ತರ ಅನಿಮೇಷನ್ಸ್ ಅಲ್ಲಿ ತೋರಿಸ್ಬೇಕು. ಅಂದ್ರೆ ಇಟ್ ಶುಡ್ ಗೆಟ್ ಮೋರ್ ಅಂಡ್ ಮೋರ್ ನಾರ್ಮಲೈಸ್ಡ್. ಸ್ಕೂಲಿಗೆ ಮಗು ಹೋಗುತ್ತೆ, ಅಮ್ಮ ಯಾರು ಈ ತರ ಎಲ್ಲ ಹಾಕೊಳ್ಳಲ್ಲ, ನಾನು ಒಬ್ಳು ಹಿಂಗ್ ಹಾಕೋತಿರೋದು, ಐ ಆಮ್ ನಾಟ್ ಕಂಫರ್ಟಬಲ್ ಅನ್ಕೊಂಡು ತೆಗೆದು ಹಾಕೋದು, ಅದು ಯಾವುದು ಒಳ್ಳೇದಲ್ಲ. ಇದನ್ನೆಲ್ಲ ಮೀಡಿಯಾ ನೀವು ಎಲ್ಲ ಸೇರ್ಕೊಂಡು ವಿ ಹ್ಯಾವ್ ಟು ಪಾಪ್ಯುಲರೈಸ್. ಓಕೆ, ದಿಸ್ ಇಸ್ ನಾರ್ಮಲ್. ವೇರಿಂಗ್ ಅ ಹೆಡ್ ಗೇರ್ ಇಸ್ ನಾರ್ಮಲ್. ವೇರಿಂಗ್ ಸಮಥಿಂಗ್ ದೀಸ್ ಎಕ್ಸ್ಟರ್ನಲ್ ಏನ್ ಹಾಕೊಳ್ತೀವಿ ಅದೆಲ್ಲ ನಾರ್ಮಲ್ ಅಂತ ನಾವು ಮಾಡ್ತಾ ಹೋಗ್ಬೇಕು. ಸೊ ಇಫ್ ವಿ ಟೇಕ್ ಕೇರ್ ಅಟ್ ಅನ್ ಅರ್ಲಿಯರ್ ಏಜ್, ಮುಂದೆ ಅಟ್ ಅ ಲೇಟರ್ ಸ್ಟೇಜ್ ಹಲ್ಲು ಕೀಳೋದು, ಇದು ಕ್ಯಾಮಫ್ಲಾಜಿಂಗ್ ಎಫೆಕ್ಟ್ ಮಾಡಬೇಕಾಗತ್ತೆ. ಇವಾಗ ಹಲ್ಲು ಉಬ್ಬು ಫುಲ್ ಜಾ ಎಲ್ಲ ಫುಲ್ ಗ್ರೋತ್ ಆಗೋಗಿರುತ್ತೆ, ಬಟ್ ಹಲ್ಲು ಉಬ್ಬು ಇರುತ್ತೆ. ಆವಾಗ ನಾವು ಐದರ್ ಹಲ್ಲು ಕೀಳ್ಬಿಟ್ಟು 4 ಯೂಶಲಿ ಪ್ರೀಮೋಲಾರ್ಸ್ ತೆಗೆದು ನಾವು ಜಾ ಅಲೈನ್ಮೆಂಟ್ ಸರಿ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಆರ್ಥೋಗ್ನಾಟಿಕ್ ಸರ್ಜರಿ ಅಂತ ಹೇಳ್ತೀವಿ, ಅಲ್ಲಿ ವೆರಿನ್ ಮ್ಯಾಂಡಿಬುಲರ್ ಸೆಟ್ ಬ್ಯಾಕ್, ಮ್ಯಾಕ್ಸಿಲರಿ ಆ ಥರದ್ದೆಲ್ಲ ಒಂದಿಷ್ಟಿರುತ್ತೆ. ಅಷ್ಟಕ್ಕೆಲ್ಲ ಹೋಗ್ದೇನೆ ನಾವು ಅರ್ಲಿ ಸ್ಟೇಜಲ್ಲೇ ನಾವು ಇದನ್ನು ಡಿಟೆಕ್ಟ್ ಮಾಡಿ ನಾವು ಆ ಥರ ಮೈ ಫಂಕ್ಷನಲ್ ಅಪ್ಲಯನ್ಸಸ್ ಎಲ್ಲ ಕೊಟ್ಟು at a very early stage we can start. ಅವಾಗ 90% of the cases ಅಲ್ಲಿ ನಮಗೆ further by 13, 14, 15 years the occlusion will be set. ಆರಾಮಾಗಿ. ಸೊ ಚಿಕ್ಕ ವಯಸ್ಸಲ್ಲಿ ತೋರಿಸೋದು ಇಸ್ ವೆರಿ ಇಂಪಾರ್ಟೆಂಟ್. ವೆರಿ 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 ನೈಸ್ಲಿ ಸೆಡ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಫೈನ್, ಹುಟ್ಟಿದ ಮಕ್ಕಳಿಗೆ ಕರೆಕ್ಟಾಗಿ ಟೀತ್ ಹುಟ್ಟಿರುತ್ತೆ ಅಂತ ಅಂದ್ಕೊಳ್ಳೋಣ. ಬಟ್ ಲೇಟರ್ ಆನ್ ಅವರು ಹೇಗೆ ಬೆಳೆದಿರ್ತಾರೆ ಅವಾಗ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಂತ. ಆ್ಯಂಡ್ ದೆನ್ ಈವನ್ ಡಾಕ್ಟರ್ಸ್ ಸೇ ಇಟ್ ವಿಲ್ ಅಲೈನ್ ಆಗುತ್ತೆ, ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಅಂತ ಅಂದಿರ್ತಾರೆ. ಸೊ ಆ ಫೇಸಲ್ಲಿ ವಾಟ್ ಆರ್ ದ ಥಿಂಗ್ಸ್ ಲೈಕ್ ನಮಗೆ ಹೈಜೀನ್ ಮೇಂಟೈನ್ ಮಾಡೋದಿರುತ್ತೆ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಕೇರ್. ಒನ್ಸ್ ಏನೋ ಒಂದು ರಿಸ್ಕ್ ಆಗಿದೆ ಅಂತ ಅಂದರೆ ವಿ ಹ್ಯಾವ್ ಟು ಬಿ ವೆರಿ ವೆರಿ ಅವೇರ್ ಆಫ್ ಇಟ್ ಅಲ್ಲ. ಸೊ ಹೈಜೀನ್ ಅಂತ ಬಂದಾಗ ವಾಟ್ ಆರ್ ಯೋರ್ ಹೈಜೀನ್ ಟಾಪ್ ಹೈಜೀನ್ ಟಿಪ್ಸ್? ಬಿಕಾಸ್ ಬ್ರಷಿಂಗ್ ಒಂದೇ, ಈಗ ಸುಮಾರು ಜನ ಗೊತ್ತಿರೋದು ಬ್ರಷ್ ಮಾಡಬೇಕು, ಫ್ಲಾಸ್ ಅಂತ ಏನೂ ಗೊತ್ತಿರಲ್ಲ, ಟಂಗ್ ಕ್ಲೀನಿಂಗ್ ಗೊತ್ತಿರಲ್ಲ, ಅದು ಮೌತ್ ವಾಶ್ ಮಾಡೋದಿರುತ್ತೆ, ಅದು ಏನೂ ಗೊತ್ತಿರಲ್ಲ. ಸೊ ಯು ಪ್ಲೀಸ್ ಟೆಲ್ ಅಸ್ ಏನು ಮಾಡಬೇಕು ಟು ಕೀಪ್ ಒನ್ಸ್ ಟೀತ್ ವೆರಿ ವೆರಿ ಹೆಲ್ದಿ ಆ್ಯಂಡ್ ನೈಸ್. ಸೊ ಯು ಬೇಸಿಕಲಿ ಯು ಸ್ಪೋಕ್ ಅಬೌಟ್ 2 points. ಅದು ನಾನು 2 ಹೇಳ್ತೀನಿ. ಬೈ ದ ಏಜ್ ವೆನ್ ದೇ ಆರ್ 8, 9, 10 years ಅಲ್ಲಿ ಒಂದೊಂದ್ಸಲ ಹಲ್ಲುಗಳ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಇರುತ್ತೆ ಬಿಟ್ವೀನ್ ದಿ ಸೆಂಟ್ರಲ್ಸ್. ದ ಗ್ಯಾಪ್ ವಿಲ್ ಬಿ ಟೂ ವೈಡ್. ಅದಕ್ಕೆ ಒಂದೊಂದ್ಸಲ ನಾವು ಹೇಳ್ತೀವಿ ಜಸ್ಟ್ ವೇಟ್ ಟಿಲ್ ದ ಕೆನೈನ್ಸ್ ಎರಪ್ಟ್. ಸೊ ದ್ಯಾಟ್ ಸ್ಟೇಜ್ ಇಸ್ ಕಾಲ್ಡ್ ಅಗ್ಲಿ ಡಕ್ಲಿಂಗ್ ಸ್ಟೇಜ್ ಬೇಸಿಕಲಿ. ಯಾಕೆಂದ್ರೆ ಆಸ್ ದ ನೇಮ್ ಸೇಸ್ ಅಗ್ಲಿ ಡಕ್ಲಿಂಗ್. ಓಕೆ, ವೆರಿ ಕ್ಯೂಟ್. ಸೊ ಎಸ್, ಅದು ಹೇಗೆ ಅಂತಂದ್ರೆ ಕೆನೈನ್ಸ್ ವಿಲ್ ಬಿ ಪುಷಿಂಗ್ ಆನ್ ದ ರೂಟ್ಸ್ ಆಫ್ ದ ಇನ್ಸೈಸರ್ಸ್. ಸೊ ಆಸ್ ಅಂಡ್ ವೆನ್ ದೇ ಎರಪ್ಟ್ ಅಂಡ್ ದೇ ಕಂಪ್ಲೀಟ್ ಆಗಿ ಎರಪ್ಟ್ ಆದ್ಮೇಲೆ ಓರಲ್ ಕ್ಯಾವಿಟಿ ಬಂದ ಮೇಲೆ ಅದು ಅಲೈನ್ಮೆಂಟ್ ಮತ್ತೆ ಸರಿಗೆ ಹೋಗುತ್ತೆ. ಸೊ ದ್ಯಾಟ್ಸ್ ಅ ಟೆಂಪರರಿ ಫೇಸ್ ಬೇಸಿಕಲಿ. ಸೊ ಅದಕ್ಕೆ ಯಾವ್ದಕ್ಕೂ ತೋರಿಸ್ಲೇಬೇಕಾಗುತ್ತೆ ವೆದರ್ ದ ಕಿಡ್ ಇಸ್ ಇನ್ ದ್ಯಾಟ್ ಅಗ್ಲಿ ಡಕ್ಲಿಂಗ್ ಸ್ಟೇಜ್. ಅದನ್ನು ನಾವು ರೆಕಗ್ನೈಸ್ ಮಾಡಿ ಇದಕ್ಕೇನಾದರೂ ಇವಾಗಲೇ ಇಂಟರ್ಮೆನ್ಷನ್ ಬೇಕಾ, ಇಲ್ಲ ಅಂತಂದರೆ ವಿ ಕ್ಯಾನ್ ವೆಯ್ಟ್ ಫಾರ್ ದ ಕೆನೈನ್ಸ್ ಆ್ಯಂಡ್ ಆಲ್ ದ ಅದರ್ ಪ್ರೀಮೋಲಾರ್ಸ್ ಟು ಎರಪ್ಟ್ ಆ್ಯಂಡ್ ದೆನ್ ಇಟ್ ವಿಲ್ ಬಿ ಸೆಟ್ ರೈಟ್. ಸೊ ಇದು ಒಂದು ಪಾಯಿಂಟ್. ಆ್ಯಂಡ್ ಕಮಿಂಗ್ ಟು ದ ಡೆಂಟಲ್ ಹೈಜೀನ್ ದ್ಯಾಟ್ ವಿ ವರ್ ಟಾಕಿಂಗ್ ಅಬೌಟ್. ಸೊ ಆಸ್ ಐ ಸೆಡ್, ಮಕ್ಕಳಲ್ಲಿ ಹಲ್ಲು ಹುಟ್ಟಿದ ತಕ್ಷಣವೇ ನಾವು ಹೈಜೀನ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ ನಾವು ಸ್ಟಾರ್ಟ್ ಮಾಡಲೇಬೇಕು. ಹೇಗೆ? ಆಸ್ ಎ ಸೆಡ್, ಫಿಂಗರ್ ಬ್ರಷಸ್ ಅಂತ ಬರುತ್ತೆ, ಅದನ್ನು ವೆರಿ ಸಾಫ್ಟ್ ಬ್ರಿಸಲ್ಸ್ ಇರುತ್ತೆ. ಅರೌಂಡ್ 10 months ಅಥವಾ 1 year ಅಷ್ಟೊತ್ತಿಗೆ ಅದರಲ್ಲಿ ನೀಟಾಗಿ ಕ್ಲೀನ್ ಮಾಡೋದು ಅಭ್ಯಾಸ ಶುರು ಮಾಡಿಸ್ಬೇಕು. ಆ್ಯಂಡ್ ಬರೀ ಅದ ಇಲ್ಲ ಟೂತ್ ಪೇಸ್ಟ್ ಹಾಕ್ಬೇಕು? ಟೂತ್ ಪೇಸ್ಟ್ ಅಷ್ಟು ಚಿಕ್ಕ ವಯಸ್ಸಲ್ಲಿ ಆಗೋದಿಲ್ಲ, ಯಾಕೆಂದ್ರೆ ದ ಕಿಡ್ಸ್ ಡು ನಾಟ್ ಐ ಮೀನ್ ಬಾಯ್ ಒಳಗೆ ಏನು ಹೋದ್ರು ದೇ ಟೆಂಡ್ ಟು ಸ್ವ್ಯಾಲೋ. ಸೊ ಅಷ್ಟು ಚಿಕ್ಕ ವಯಸ್ಸಲ್ಲಿ ಟೂತ್ ಪೇಸ್ಟ್ ಬೇಡ, ಜಸ್ಟ್ ಕ್ಲೀನ್ ದ ಎಂಟೈರ್ ಟೂತ್ ಸರ್ಫೇಸ್, ದ್ಯಾಟ್ ಇಸ್ ಎನಫ್. ಸೊ ವೆನ್ ದೇ ಆರ್ ಎಂಟರಿಂಗ್ ಲೈಕ್ 1.5 ವರ್ಷ
ಎಲ್ಲ ಮೋಲಾರ್ಸ್ ಎಲ್ಲಾನು ಬರ್ತಾ ಇದೆ, ಆವಾಗ ಚಿಕ್ಕದಾಗಿ ವಿ ಹ್ಯಾವ್ ಟು ಟೀಚ್ ದೆಮ್ ಆನ್ ಹೌ ಟು ರಿನ್ಸ್ ಆ್ಯಂಡ್ ಸ್ಪಿಟ್ ಔಟ್ ದ ವಾಟರ್. ಅದು ತುಂಬ ಮುಖ್ಯ. ಒನ್ಸ್ ದೇ ಲರ್ನ್ ಹೌ ಟು ರಿನ್ಸ್, ಹೌ ಟು ಸ್ಪಿಟ್ ಇಟ್ ಔಟ್, ಆ್ಯಂಡ್ ದೆನ್ ಯು ಕ್ಯಾನ್ ಸ್ಲೋಲಿ ಇನ್ಕಾರ್ಪೊರೇಟ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಟೂತ್ಪೇಸ್ಟ್. ಕಿಡ್ ಪರ್ಟಿಕ್ಯುಲರ್ ಟೂತ್ಪೇಸ್ಟ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ವೆರಿ ಸ್ಮಾಲ್ ಸೈಜ್ ಆಫ್ ಟೂತ್ಪೇಸ್ಟ್, ಪುಟ್ ಆನ್ ದ ಟೈನಿ ಲಿಟಲ್ ಬ್ರಷಸ್ ವಿಚ್ ಇಸ್ ಆಲ್ ಸಾಫ್ಟ್ ಬ್ರಿಸಲ್ಸ್. ಅದನ್ನೇ ಯೂಸ್ ಮಾಡಬೇಕು ಚಿಕ್ಕ ವಯಸ್ಸಲ್ಲಿ ಟಿಲ್ ದೇ ಆರ್ 5 or 6. ಆ್ಯಂಡ್ ದ ಟೂತ್ಪೇಸ್ಟ್ ದಟ್ ಯು ಆರ್ ಗೋಯಿಂಗ್ ಟು ಯೂಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಲ್ಲ ಅಡಲ್ಟ್ ಟೂತ್ಪೇಸ್ಟ್ನು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಅದ್ಯಾಕೆ ಅಂದರೆ ಒಂದು ಫ್ಲೋರೈಡ್ ಅಂಶ ಅಂತ ಒಂದು ಬರುತ್ತೆ. ಸೊ ದ್ಯಾಟ್ ಹ್ಯಾಸ್ ಟು ಬಿ ವೆಲ್ ಬಿಲೋ ದ ನಾರ್ಮಲ್ ಅಡಲ್ಟ್ ರೇಂಜ್ ವಿಚ್ ಇಸ್ ಅಬೌಟ್ 500 to 1000 ppm ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ತೀವಿ. ಸೊ ಅಷ್ಟರ ಒಳಗಡೆ ಆ ಫ್ಲೋರೈಡ್ ಅಂಶ ಇರಬೇಕು. ಸೊ ಕಿಡ್ ಪರ್ಟಿಕ್ಯುಲರ್ ಟೂತ್ಪೇಸ್ಟೇ ಯೂಸ್ ಮಾಡಬೇಕು. ಚಿಕ್ಕ ವಯಸ್ಸಿಂದನೇ ದಿನಕ್ಕೆ 2 ಸಲ ಬ್ರಷಿಂಗ್ ಹ್ಯಾಬಿಟ್ಸ್ ಇನ್ಕಾರ್ಪೊರೇಟ್ ಮಾಡಿಸ್ಬೇಕು. ಆ್ಯಂಡ್ ಎವ್ರಿ ಟೈಮ್ ಯು ಈಟ್, ಯು ಡ್ರಿಂಕ್ ಮಿಲ್ಕ್, ಯು ಈಟ್, ಯು ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಯು ನೋ ಥರೋಲಿ ಬ್ರಷ್ ಯೋರ್ ಟೀತ್. ಅದನ್ನು ಹೇಳಲೇಬೇಕು. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಆ ಚಾಕ್ಲೇಟ್ಸು, ಆ ಜಂಕ್ ಫುಡ್ನ ಖಂಡಿತ ತಳ್ಳಬೇಕು. ಬಿಕಾಸ್ ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ಒನ್ಸ್ ದ ಚೈಲ್ಡ್ ಸ್ಟಾರ್ಟ್ಸ್ ಗೋಯಿಂಗ್ ಟು ಸ್ಕೂಲ್, ಚಾಕ್ಲೇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ದೇರ್ ಯುನೋ ಡೈಲಿ ರುಟೀನ್. ಆವಾಗ ಪೇರೆಂಟ್ಸ್ ಏನು ಮಾಡಬೇಕಾಗತ್ತೆ, you want a chocolate, sure, I'm going to give you a chocolate, but post eating the chocolate you have to go rinse your mouth. Rinse ಅಲ್ಲ, brush. ಸೊ ಬ್ರಷ್ ಮಾಡ್ಕೊಳಕ್ ರೆಡಿ ಆದ್ರೆ ಮಾತ್ರ ಚಾಕ್ಲೇಟ್ ತಿನ್ನಿ.